DCC ಬ್ಯಾಂಕ್ದಾಗ ತಾವು ಸೊಸೈಟಿಯಾಗ ಸಾಲ ಕೊಡಾತಿರಿ, ಬರೀ 40,000 ರೂಪಾಯಿ ಕೊಡಾತಿರಿ ನಮಗ. ಆ ಜಯಸಿಂಗ್ ಶೆಟ್ಟಿ ಅನ್ನೋರಿಗೆ 12 ಎಕರೆ ಮೇಲೆ 120 ಕೋಟಿ ರೂಪಾಯಿ ರೊಕ್ಕ ಕೊಟ್ಟಿದ್ರೆ ಅದಂತ ಅವಲ ನನಗೆ ತಿಳಿವಾತಾಗಿತ್ತು. ಜಯಸಿಂಗ್ ಶೆಟ್ಟಿ ಅನ್ನೋರಿಗೆ 12 ಎಕರೆ ಮೇಲೆ 120 ಕೋಟಿ ರೂಪಾಯಿ ರೊಕ್ಕ ಕೊಟ್ಟಿದ್ರೆ ಅದಂತ ಅವಲ ನನಗೆ ತಿಳಿವಾತಾಗಿತ್ತು. ಅಲ್ಲ ಹೊಲ ಅದೇ ಅಂತದ ನಾವು ನಿಮಗೆ ಹೇಳ್ತೀರಿ ಅನ್ನಾರ, ನೀವು ಮುಗುರು ಹೇಳ್ತೀರಿ. ಯಾಕಂದ್ರ ಅವ್ರ ತಂದೆಯವರ DCC ಬ್ಯಾಂಕ್ ಡೈರೆಕ್ಟರ್ ಅದಾರು. ಇನ್ನು ಮುಂದೆ ನೀವು ಎಲ್ಲರೇ ಒಂದು ತಿಂಗಳ 2 ತಿಂಗಳದಾಗ ಎಕರೆಕ್ 1 ಲಕ್ಷ ರೂಪಾಯಿ ಸಾಲ ಕೊಡಿದ್ರ ಈ ರೈತ ದೇವರುಗಳನ್ನ ಕರ್ಕೊಂಡು ನಾವು DCC ಬ್ಯಾಂಕ್ ಬಂದು ಹೋರಾಟ ಮಾಡೋರು ಕೊಡ್ಬೇಕ. ಯಾಕಂದ್ರ 120 ಕೋಟಿ ರೂಪಾಯಿ ಜಯಸಿಂಗ್ ಶೆಟ್ಟಿ ಸಾಹೇಬ್ ಸಾಲ ಹೆಂಗ್ ಕೊಟ್ಟಿರ್ತಾನ 12 ಎಕರೆ ಮೇಲೆ ಅವನವನ್ನ ಐತಿ ಹೊಲಾನು ಅದೇ ಬಂಗಾರು ಇಲ್ಲ. ನಮಗ್ ಗೌರವ ಕೊಡ್ರಿ. ಯಾಕಂದ್ರ ನೀವು ಸಾಲ ಸೊಸೈಟಿಯಾಗ ಕೊಡ್ರಿ, ಮತ್ತೊಬ್ರು ಸಾಲ ಕೊಡುದಿಲ್ಲ. ಇಲ್ಲ ನೀವ 1 ಲಕ್ಷ 2 ಲಕ್ಷ ರೂಪಾಯಿ ಸೊಸೈಟಿಯಾಗ ಕೊಟ್ರಿಪ್ಪ ಅಂತಂದ್ರೆ ಉದ್ಧಾರ ಆಗ್ತು. ಯಾಕಂದ್ರ ಮತ್ 3 ಬಡ್ಡಿ 2 ಬಡ್ಡಿ ಸಾಲ ತೆಗದ ಬದುಕೋದು ಕಷ್ಟ ಆಕೈತೆ. ಮಾಡೋದು ಬ್ಯಾಡ್ರಿ. ಒಂದ್ 2 ತಿಂಗಳು ಟೈಮಿಂಗ್ ಕೊಟ್ಟು ನೋಡಿ. ಸೀಸನ್ ಐತಿ ನಮ್ದು PG ಅದ್ರಿ. ಸೀಸನ್ ಮುಗಿದ ಮೇಲೆ ತೇರೆ ಲಕ್ಷ ರೂಪಾಯಿ ಪತ್ತ ಆಗ್ಲಿಲ್ಲಪ್ಪ ಅಂದ್ರೆ ಹೋರಾಟ ಮಾಡಿ ಬ್ಯಾಡ್ರಿ. ಪಕ್ಷಾತೀತ ಹೋಗುಣ ಮತ್ ಅವಾಗ ಬರ್ಲಿಲ್ಲ ಅಂದ್ರೆ ನಿಮ್ದ ನೋವ ನಮಗೇನ್ ಸಂಬಂಧ ಇಲ್ಲ. ಮುರುಗೋಡು ಮಹಾಂತ ಜನ ಆಶೀರ್ವಾದದಿಂದ ಬೆಳೆದಂತ DCC ಬ್ಯಾಂಕ್ ಈಗ ಏನು ಬಂದಿದೆ, ಎಲ್ಲಿ ಬಂದು ನಿಂತಿದೆ ಅನ್ನೋದು ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ. 600 700 ಕೋಟಿ ಡಿಪಾಸಿಟ್ ಇರುವಂಥ ಬ್ಯಾಂಕ್. ಯಾರ್ಯಾರು ಸಾಲ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ, ಯಾವ ಉದ್ದೇಶದಿಂದ ಕೊಟ್ಟಿದ್ದಾರೆ, ಎಷ್ಟು ಆಸ್ತಿಯನ್ನು ಪ್ಲೇಸ್ ಇಟ್ಕೊಂಡಿದ್ದಾರೆ, ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಕೊಟ್ಟಿದ್ದಾರೋ ಅಥವಾ ತಾವೇ ನಿರ್ಧಾರ ಮಾಡಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಹಿಂದಿನ ಅಪ್ಪಸಾಬ್ ಕುಲಗೋಡಿಯವರು ಕೂಡ 15 ಕೋಟಿ ತಗೊಂಡ್ರು. ಯಾವ ಆಸ್ತಿ ಇಟ್ರಿ ನೀವು ಪರಿಶೀಲನೆ ಮಾಡಬೇಕಲ್ಲ. ಅದಕ್ಕೆ ಸಂಶಯದ ಭೂತದ ಬಾಯಲ್ಲಿ DCC ಬ್ಯಾಂಕ್ ಕಾರುಬಾರು ಅಂತ ಹೆಡ್ಡಿಂಗ್ ಕೊಡಿದೆ. ಕಾರಣ ಇದೆ, ಅಣ್ಣಾಸಾಬ್ ಜ್ಯುವೆಲ್ಲರಿ ಎಚ್ಚೆತ್ಕೊಳ್ಬೇಕು. ಯಾಕೆ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಮತ್ತು ನಾವು ಅಧ್ಯಕ್ಷರು ಕೇಳ್ತೇವೆ, MC ಮನಗಾವಿ DGM ಹೊಸ ಆಡಳಿತ ಬಂದ ನಂತರ ರಾಜೀನಾಮೆ ಕೊಟ್ಟರು. ಮತ್ತು ಅವ್ರದ್ದಿನ್ನೂ ಸೆಟ್ಲ್ಮೆಂಟ್ ಯಾಕಾಗಿಲ್ಲ, ಪಿಂಚಣಿ ನಿವೃತ್ತಿ ಯಾಕೆ ಸೆಟ್ಲ್ಮೆಂಟ್ ಆಗಿಲ್ಲ, ಇದಕ್ಕೆ ಉತ್ತರ ಕೊಡ್ಬೇಕು. ಕೊಡಲಿಲ್ಲ ನಾವು ಬಿಡೋಂಗಿಲ್ಲ. ನಂತರ CEO ಸುರೇಶ್ ಅಳಗುಂಡಿ ರಾಜೀನಾಮೆ ಕೊಟ್ಟರು. ಅವ್ರ ಪಿಂಚಣಿ ಮತ್ತು ನೀವು ಕೊಟ್ರಿ, ಪಿಂಚಣಿ ಮತ್ತು ವೇತನ ಬೇಕು ಕೊಟ್ರಿ. ಒಬ್ಬರಿಗೆ ಒಂದು, ಇನ್ನೊಬ್ಬರಿಗೆ ಇನ್ನೊಂದು. ಯಾಕೆ ತಡ ಯಾಕೆ ಅನ್ನೋದು. ಇನ್ನು ಏನಿದೆ DCC ಬ್ಯಾಂಕ್ 40,000 ಏನು ಬೆಳೆ ಸಾಲ ಇದೆ. 1 ಎಕರೆಗೆ ಅದನ್ನು 1 ಲಕ್ಷ ಮಾಡಬೇಕು. ಇಲ್ಲಾಂದರೆ 2-3 ತಿಂಗಳ ಮುಂದೆ ನಾವು DCC ಬ್ಯಾಂಕ್ ಮುಂದೆ ಕೊಡಲಿಲ್ಲ ಅಂತಂದರೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ತೇವೆ ಅಂತ ರೈತ ಮುಖಂಡರು ಚುನಾವ್ ಪೂಜಾರಿ ಘೋಷಣೆ ಮಾಡಿದ್ದಾರೆ. ಜಯಶೀಲ್ ಶೆಟ್ಟಿಗೆ 12 ಎಕರೆಗೆ 120 ಕೋಟಿ ಕೊಟ್ಟಿದ್ದಾರೆ. ಅವು ಎಂಥ ಬೆಳೆ ಸಾಲ ತೆಗೆದಿರಬೇಕು ಅನ್ನೋದು ಪ್ರಶ್ನೆ ಮೂಡ್ತಾ ಇದೆ. ರೈತರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಇದು ರೈತರ ಬ್ಯಾಂಕ್ ಅಂತ ಹೇಳ್ತಾರೆ. ರೈತರ ಬ್ಯಾಂಕಾಗಿ ಉಳಿದಿದೆಯಾ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಬೇಕು. ಏನಿದೆ, ಮಳ್ಳಿಗೇರಿ ಬ್ರದರ್ಸ್ ಶುಗರ್ಸ್ ಕಾರ್ಖಾನೆ ಬಾಗಲಕೋಟೆಗೆ ಎಷ್ಟು ಕೊಟ್ರಿ, ಜಮಖಂಡಿ ಶುಗರ್ಸ್ ಎಷ್ಟು ಕೊಟ್ರಿ, ಯಾವ ಕಾಗದ ಪತ್ರ ಇಟ್ಕೊಂಡು ಕೊಟ್ರಿ. ನಂತರ ಬಡಗಾಂವ್ ಮೆಡಿಕಲ್ ಕಾಲೇಜ್ 100 ಕೋಟಿ ಕೊಟ್ರಿ. ಯಾರು SR ಪಾಟೀಲ್. ಮತ್ತೆ SR ಪಾಟೀಲ್ಗೆ ಬಿಳಿಗಿ ಶುಗರ್ಸ್ಗೆ ಮತ್ತೆ ಕೊಟ್ರಿ. ಯಾಕೆ ಕೊಟ್ಟರಷ್ಟು? ಮೆಡಿಕಲ್ ಕಾಲೇಜ್ ಕೊಡೋದೇನು ಜರುತ್ತಿತ್ತ? 100 ಕೋಟಿ. 100 ಕೋಟಿ ರೈತರು ಕೊಡ್ಬೇಕಾಗಿತ್ತಲ್ಲ, ಕೊಡ್ಬೇಕಾಗಿತ್ತಿಲ್ಲೋ, ಕೊಡ್ಲಿಲ್ಲ. ಯಾಕೆ? ಅದಕ್ಕೆ ನಾವು ಹೇಳಿದೆ, ಇದು ಉದ್ಯೋಗಪತಿಗಳ ಬ್ಯಾಂಕು. ಕೇವಲ ಭಾಷಣ ಮಾಡ್ತಾರೆ. ಇದು ರೈತರ ಬ್ಯಾಂಕು. ಶೂನ್ಯ ಬಡ್ಡಿ ದರ ಸಾಲದಲ್ಲಿ ಹೆಚ್ಚು ಕೊಡ್ಬೋದಿತ್ತಲ್ಲ ರೈತರಿಗೆ ಈ ವರ್ಷ. ಮತ್ತು 1 ಎಕರೆಗೆ 1 ಲಕ್ಷ ಕೊಡ್ಬೇಕಂತ ಹೇಳಿದ್ದಾರೆ. ಕೊಡ್ಲಿಲ್ಲ ಅಂದ್ರೆ ನಾವು ಸತ್ಯಾಗ್ರಹ ಮಾಡ್ತೇವೆ ಅಂತ. ಇದು ಅಣ್ಣಾಸಾಬ್ ಜ್ಯುವೆಲ್ಲರಿ ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು. ಯಾಕೆ ಮಹಾರಾಷ್ಟ್ರದಲ್ಲಿ 50,000 ಕೊಡ್ತಾ ಇದ್ದಾರೆ. ಭಾಳ ಮಾಡಿ 50,000 ಇಂದ 60,000 ಹೆಚ್ಚು, ಒಂದು 20,000 ಹೆಚ್ಚು ಮಾಡ್ಬೋದು. 1 ಲಕ್ಷಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ರೈತರ ಹಿತಾದೃಷ್ಟಿ ಅವರು ಬಯಸೋದನ್ನೇ ಇಲ್ಲಲ್ಲ. ಇನ್ನು ಹೊಸದಾಗಿ CEO ಕಲಾವಂತ ಬಂದಿದ್ದಾರೆ. ಇವು ಮೆರಿಟ್ ಏನು ಕೂಡ್ತಿದ? ಮೆರಿಟದಲ್ಲಿ ಯಾವ ಆಧಾರದಲ್ಲಿ ಇವರನ್ನು ತೆಗೆದುಕೊಂಡು ಬಂದ್ರಿ?
ಯಾಕೆ ನಾನು ಅಲ್ಲಿ ಅಕೌಂಟ್ ಹೋಲ್ಡರ್, ನಾನು ಡಿಪಾಸಿಟ್ ಇಟ್ಟಿದ್ದೇನೆ ಮತ್ತು ಹೊಳೆ ತಕ್ಕೊಂಡೇನೆ, ಅದನ್ನು ಹೇಳ್ತಾನೆ. ನಾ ಇಟ್ಟಂಥ ಡಿಪಾಸಿಟ್ ಕೂಡ ನಾನು ತೆಗೆದುಕೊಂಡಿದ್ದೇನೆ, ಬೇರೆ ಕಡೆ ವಿನಿಯೋಗ ಮಾಡಿದ್ದೇನೆ, ಅದು ಖರ್ಚಾಗಿನೂ ಕೂಡ ಹೋಯಿತು, ಆ ಮಾತು ಬೇರೆ. ಆದರೆ ಡಿ ಸಿ ಸಿ ಬ್ಯಾಂಕ್ ಉಳಿಬೇಕಾದ್ರೆ ಅನ್ನೋ ಶಬ್ದದಲ್ಲೇ ಬಹಳ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇನ್ನು ಅತ್ಯಂತ ಮಹತ್ವ ಅಂದರೆ 80 ಕೋಟಿ ಲಕ್ಷ್ಮೀ ನರಸಿಂಹ ಕಾರ್ಖಾನೆಗೆ. ಇದ್ಯಾರ್ದು? ಏನು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಬೋರ್ಡ್ ಆತ್ಲ, 720 ಕೋಟಿ ಬೋರ್ಡ್ ಮಾಡಿರಲ್ಲ ರಮೇಶ್ ಜಾರಕಿಹೊಳಿ ಕಂಪ್ನಿ. ಕಾರ್ಖಾನೆ ಇವ್ರದಲ್ಲ, ಹೊಲ ಇವ್ರದಲ್ಲ, ಏನೂ ಇವ್ರದಲ್ಲ, ಡೈರೆಕ್ಟರ್ ಗೊತ್ತಿಲ್ಲ. ಅಂಥ ಒಂದು ಕಂಪ್ನಿ ಸ್ಥಾಪನೆ ಮಾಡಿ ನಡೆಸಿರು. ನಂತರ ರೈತರ ಕಬ್ಬನ್ನು ಮುನಿಸಿದ್ರು. ಒಬ್ಬ ರೈತ ನನಕ ಬಿಲ್ ಕೇಳಕ್ಕೆ ಹೋದಾಗ ಕಟ್ಟಿ ಹಿಡಿದು ಬಡಿದ್ರು. ಇದೆಲ್ಲ ನಡೆದು ಹೋಯ್ತು. ಅದನ್ನು ನರಸಿಂಹ ಅಂತ, ಲಕ್ಷ್ಮೀ ನರಸಿಂಹ. ಯಾರ ಹೇಳ್ತಾರೆ? ಬಾಲಚಂದ್ರ ಜಾರಕಿಹೊಳಿ 80 ಕೋಟಿ ಕೊಟ್ಟಿದೆ, ನಮಗೆ ಅದಕ್ಕೆ ಸಂಬಂಧ ಇಲ್ಲ, ಅದು ನಾವು ಮಾರಿದೇವೆ ಅಂತ. ಮತ್ತು 300 ಕೋಟಿ ಇಟ್ಕೊಂಡಾರ ಅಂತ ಅದನ್ನು ಆಸ್ತಿ ಪಾಸ್ತಿ. ಬರೀ ಭಾಷೆನೇ ಇವ್ರದು. ಎಲ್ಲ ನಾವು ಕಾಗದ ಪತ್ರ ನೀವು ಯಾವಾಗ ಬೇಕಾದಾಗ ಕೇಳ್ರಿ, ನಾ ಕೊಡ್ತೇನಂತ. ಕುಲಗಡೆ ಅವರು ಕಾಗದ ಪತ್ರ ಎಷ್ಟು ಇಟ್ರು, ಮಾಜಿ ಅಧ್ಯಕ್ಷರು ಅವ್ರನ್ನ ಯಾವ ರೀತಿ ತಂದ್ರಿ? ಇದೇ ನರಸಿಂಹ ಕಾರ್ಖಾನೆಗೆ, ಲಕ್ಷ್ಮೀ ನರಸಿಂಹ ಕಾರ್ಖಾನೆಗೆ ಸಾಲ ಕೊಡಿಸ್ಲಿಕ್ಕೆ ತಂದಿರಲ್ಲ. ಮತ್ತು ಅವ್ರು ನಂತರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಎಷ್ಟು ಎಚ್ಚರಿಕೆಯಿಂದ ವಹಿಸ್ತಾರೆ ನೋಡ್ಬೇಕು. ಎಲ್ಲರಿಗೂ ಅಪೇಕ್ಷೆ ಬ್ಯಾಂಕ್ ಕಡೆ ಹೋಗ್ರಿ ಅಂತ ಹೇಳ್ಬೇಕು. ನೀವಾಗ ರಾಹುಲ್ ಜಾರಕಿಹೊಳಿ ಹೇಳಿದ್ರೆ ಹೋಗ್ರಿ ಅಪೇಕ್ಷೆ ಬ್ಯಾಂಕ್ ತೆಗೆದುಕೊಂಡು ಬರ್ರಿ ಅಂತ. ಲಕ್ಷ್ಮಣ ಸವದಿ ಇಲ್ಲಿ ಸಾಲ ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ, ಅವ್ರು ಅಪೇಕ್ಷೆ ಬ್ಯಾಂಕ್ ಹೋದರು. ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಡಿಪಾಸಿಟ್ ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ, 100 ಕೋಟಿ 200 ಕೋಟಿ ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದರ ಸಾಧ್ಯತೆ ಏನು? ಇನ್ನು ಕೆಲವೊಂದು ಡಿಪಾಸಿಟ್ ಮರಳಿ ಪಡಿತಾ ಇದ್ದಾರೆ ಅಂತ ಸುದ್ದಿ ಇದೆ. ನಾವು ಡಿಪಾಸಿಟರ್ನ ಹುರಿದುಂಬಿಸ್ತಾ ಇದ್ದೇವೆ, ನಾವೇನು ಅವ್ರ ಕಾಲು ಹೇಳ್ತಾ ಇಲ್ಲ. ತುಂಬ್ರಿ, ಇನ್ನೂ ಡಿ ಸಿ ಸಿ ಬ್ಯಾಂಕ್ ಹೆಚ್ಚು ಡಿಪಾಸಿಟ್ ತುಂಬ ಅಂತ ಹೇಳ್ತೇವೆ. ಆಡಳಿತ ಮಂಡಳಿ, ಹೊಸ ಆಡಳಿತ ಮಂಡಳಿ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ಬೇಕು. ನೀವು ಸ್ವಲ್ಪ ಏನಾದರೂ ಇವ್ರ ಮಾತು ಕೇಳಿ ಕೊಟ್ರೆ ಅಂದ್ರೆ ಮುಗಿದು ಹೋಯ್ತು. ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಆರಿಸ್ತಂದವ್ರು ಯಾರು? ಜಾರಕಿಹೊಳಿ ಸಹೋದರು. ಇವ್ರನ್ನ ಉಪಯೋಗ ಮಾಡ್ಕೊಳ್ತಾ ಬಿಡ್ತಾರ? ಒಪ್ಕೊಂಡು ಮಾಡೇ ಮಾಡ್ತಾರೆ. ಅವ್ರು ತಂದದ್ದೇ ಇದಕ್ಕೆ. ಅಲ್ಲಿ MP ಸೀಟನ್ನು ಮುಂದಿನ ಸಲ ತಪ್ಪಿಸ್ಬಿಟ್ರು. ಇಲ್ಲಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಹೆಚ್ಚು ದುಡ್ಡು ತೆಗೆದುಕೊಳ್ಳೋಂಥ ಸಾಧ್ಯತೆ ಭಾಳ ಹೆಚ್ಚಿದೆ, ನಾವು ಕಾಗದ ಪತ್ರ ಇಟ್ಟಿದೆ ಅಂತ ಹೇಳ್ತಾರೆ. ಇದು ಲಕ್ಷ್ಮೀ ನರಸಿಂಹ ಕಾರ್ಖಾನೆ ಎಲ್ಲಿದೆ? ಯಾರು ಕೊಟ್ಟಿದ್ದಾರೆ? ಹೆಂಗೆ ಕೊಟ್ರಿ ಇದನ್ನು? CBI ಎನ್ಕ್ವೈರಿ ಆಗ್ಬೇಕಂತ ಹೇಳಿದ್ರು ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು. ಅವ್ರ ಹೋರಾಟವನ್ನು ಗೋಕಾಕದ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲೇನು ಗುಂಡಾ ರಾಜ್ಯವನ್ನು ಹೋಗಲಾಡಿಸಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ, ಕಡಾಡಿಯವರು ಕೂಡ ಇಲ್ಲಿ ನೀವು RTI ಹಾಕಿ ಕೇಳಬೇಕು, ಯಾವ ಕಾರ್ಖಾನೆಗೆ ಎಷ್ಟೆಷ್ಟು ಕೊಟ್ರಿ, ಏನು ಕೊಟ್ರಿ ಅಂತ. ನಮಗನಕ RTI ಹಾಕಿದ್ರೆ ನಮ್ಗೆ ಕೊಡಂಗನೇ ಇಲ್ಲ. ಕೆಲವೊಂದು ಜನರಿಗೆ ಕೊಡ್ತಾರೆ ಅವರು, ನಮ್ಮ ಅಂತಾರೆ ಕೊಡಂಗಿಲ್ಲ. ಕೊಟ್ಟರೆ ಎಲ್ಲ ಬಹಿರಂಗ ಬರ್ತೈತಲ್ಲ, ಯಾವುದಾದ್ರೂ ಒಂದು ಸೆಕ್ಷನ್ ಹಾಕಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇರಲಿ. ಇನ್ನು ಜಮಖಂಡಿ ಶುಗರ್ಸ್ ಮತ್ತು ಬೆಳಗಿ ಶುಗರ್ಸ್ SR ಪಾಟೀಲ್ಗೆ ಯಾಕೆ ಕೊಟ್ರಿ? ಏನು ಅಂತದ್ದು ಇದೆ? ಒಟ್ಟೆ ತನಿಖೆ ಆಗ್ಬೇಕು. ಈಗ ಆಸ್ತಿ ಪ್ಲೇಜ್ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಇಲ್ಲಿವರೆಗೆ ಎಷ್ಟು ಆಸ್ತಿಯನ್ನು ನೀವು ಮರಳಿ ಪಡ್ಕೊಂಡ್ರಿ ಅದನ್ನು ಹೇಳಬೇಕಾಗ್ತದೆ. ಒಟ್ಟಾರೆ ಇವತ್ತಿನ ಎಪಿಸೋಡನ್ನು ನಾವು ಮುಗಿಸ್ತೇವೆ. ಡಿಪಾಸಿಟರ್ ಹೆಚ್ಚಾಗಬೇಕು. ದಯಮಾಡಿ ಡಿಪಾಸಿಟರ್ ನಾವು ಹೆಚ್ಚು ಮಾಡ್ಬೇಕಂತ ನಾವು ಪ್ರಯತ್ನ ಮಾಡ್ತೇವೆ. ಈ ಆಡಳಿತ ಮಂಡಳಿ ಭಾಳ ಒಳ್ಳೆಯದೇನೆ ಅಂತ ಮಾಡ್ತೇವೆ. ಹಿಂದಿನ ಆಡಳಿತ ಮಂಡಳಿ ಇವರೆಲ್ಲ ಕೊಟ್ಟಿದ್ದಾರೆ, ಈಗೇನು ಕೊಟ್ಟಿಲ್ಲ. ಆದರೆ ಈಗ CEO ಏನು ಬಂದರೆ ಕಲಾವಂತ ಇವರು ಯಾವ ರೀತಿ ನಡ್ಕೊಳ್ತಾರೆ ನೋಡ್ಬೇಕು. ಮತ್ತು ಹಿಂದಿನವ್ರು ರಾಜೀನಾಮೆ ಯಾಕೆ ಕೊಟ್ಟರು? ಅವರು ಕಾಗದ ಪತ್ರ ಕೇಳ್ತಿದ್ರು, ಇವ್ರಿಗಾದ ಆಗ್ತಾ ಇರಲಿಲ್ಲ. ಇವ್ರಿಗೇನೇ ಕಾಗದ ಪತ್ರ ಎಲ್ಲ ಕೊಡ್ಬೇಕು. 300 ಕೋಟಿ ಕಾಗದ ಪತ್ರ ಕೊಡೋರು 600 ಕೋಟಿ ಕೇಳುವಂಥ ಜನ ಇದು. ಅಥವಾ 10 ಕೋಟಿ ಕೊಡೋರು 30 ಕೋಟಿ ಹೆಂಗೆ ಕೊಟ್ರಿ? ಅಪ್ಪಸಾಬ್ ಕುಲಗಡೆ ಅವ್ರಿಗೆ ಏನು ಇಟ್ಟರು ಅವರು? ಒಟ್ಟೆ ಅಧ್ಯಕ್ಷ ಆದ ಕೂಡಲೇ ಎಲ್ಲ ಹೊಡ್ಕೊಂಡು ಹೋಗೋದು. ಇನ್ನು ಡೈರೆಕ್ಟರ್ಗಳು ಎಷ್ಟೆಷ್ಟು ತೆಗೆದುಕೊಳ್ತಾರೆ ನೋಡ್ಬೇಕು. ಇನ್ನು MLC ಚಂದ್ರ ಹಟ್ಟಿಹೊಳಿ ನನಗೂ ಬೇಕಂತ ಕೊಡೋರಲ್ಲ MK ಬಳಿ ಶುಗರ್ ಫ್ಯಾಕ್ಟ್ರಿಗೆ. ಸರ್ಕಾರದವ್ರು ಒಂದು ವೇಳೆ ಅಲ್ಲಿ ಸಹಾಯ ಮಾಡಲಿಲ್ಲ ಅಂದ್ರೆ ಪುನರ್ಚೇತನ ಸಲುವಾಗಿ ಕೊಡಲೇಬೇಕಾಗ್ತದೆ. ಅದಕ್ಕೆ ಅವರು ಆಸ್ತಿ ಅಡವಿಟ್ಟಿರ್ತಾರೆ. ಎಷ್ಟು ಬೇಕಿ ಎಲ್ಲೆಲ್ಲಿ ಅಡವಿಟ್ಟು ಏನೇನು ತೊಗೊಂಡ್ರಿ? ಸೌಭಾಗ್ಯಲಕ್ಷ್ಮಿ ಕಾರ್ಖಾನೆ ನೋಡ್ರಿ ಅಂತಂದ್ರೆ 420 ಕಾರ್ಖಾನೆ ಅದು ಶಾಸಕ
ರಮೇಶ್ ಜಾರಕಿಹೊಳಿ ಅವ್ರ ಮಗನ ಹಿಡಿತನದಲ್ಲಿ ಇತ್ತದು, ಒಡೆತನದಲ್ಲಿ ಇತ್ತು. ಅದನ್ನು ಮಾರ್ರಂತ, ಅವ್ರು ತೊಗೊಂಡ್ರಂತ, ಇವ್ರು ಸಾಲ ಕೊಟ್ರಂತ. ಒಟ್ಟಾರೆ ಜಾರಕಿಹೊಳಿ ಸಹೋದರ ಕೈಯಲ್ಲಿ ಇದು ಬ್ಯಾಂಕ್ ಸಿಗಬಾರ್ದು. ಮೊದಲನೇದು ಲಿಂಗಾಯತರ ಬ್ಯಾಂಕ್ ಲಿಂಗಾಯತರ ಕೈಯಲ್ಲೇ ಉಳಿಬೇಕು. ಎರಡನೇದು, ಮುಂದೇದು ರೈತರಿಗೆ ಹೆಚ್ಚು ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಡ್ಬೇಕು. ಇನ್ನು ಕಡಾಡೆಯವರು ಕೇಂದ್ರ ಸರ್ಕಾರ ಸಬ್ಸಿಡಿ, ಸಾಕಷ್ಟು ಪ್ರಮಾಣದ ಸಬ್ಸಿಡಿ ಬರ್ತಾ ಇದಲ್ಲ, ಆ ಸಬ್ಸಿಡಿಯನ್ನು ಅಥವಾ ಟ್ರ್ಯಾಕ್ಟರ್ಗಳನ್ನು ನೀವು ಯಾರಿಗೆ ಹಂಚ್ತಾ ಇದ್ರಿ? ಏನು PKPS ಛಲಗಳಿಗ, PKPS ಅಧ್ಯಕ್ಷರುಗಳಿಗ, ಅಥವಾ ನಿಮಗೆ ಬೇಕಂತ PKPS ಸದಸ್ಯರಿಗ? ಅದು ಸ್ಪಷ್ಟಪಡಿಸ್ಬೇಕು. ಕಡಾಡಿಯವರು ಇದ್ರ ಮೇಲೆ ಭಾಳ ನಿಗಾ ಇಡಬೇಕಾಗ್ತದೆ. ಯಾಕಂದ್ರೆ ನಿಮ್ಮನ್ನು ಹೊರಗೆ ತೆಗೆದ್ರು, ನಿಮ್ಮನ್ನು ಇಲ್ಲಿ ಬರ್ನಗೊಡ್ಲಿಲ್ಲ. ಬಂದಿದ್ರೆ ಕೇಂದ್ರ ಸರ್ಕಾರದ ಏನು ಬಂದಿರ್ತಿಲ್ಲ ಅದು ಸಂಪೂರ್ಣವಾಗಿ ತಿಳ್ಕೊತಿದ್ರೆ ನಂತರ ನಿಮ್ಮ ಜನರಿಗೆ ನೀವು ಹಂಚ್ತಿದ್ರಂತ ಆರೋಪ. ನಿಮ್ಮ ಮಗನೂ ಇದ್ದಾರಲ್ಲ ಅಲ್ಲೇ, ಈ ಸಲ ಇಲ್ಲ. ಮತ್ತು ಅದರ್ಸಿದ್ನ ಬರ್ಬೇಕಂತ ಪ್ರಯತ್ನ ಮಾಡಿರಿ. ಅದಕ್ಕೆ ಬಿದ್ದ ಅದರ್ಸ್ ಬರ್ಬೇಕಂತೇಳಿ ಮಹಂತೇಶ್ ಕೌಟಿಮಠ ಪ್ರಯತ್ನ ಮಾಡಿದ್ರು. ಅದು ಜಾರಕಿಹೊಳಿ ಸಹೋದರ ತಡೆದ್ರು, ಹೆಂಗೆ ತಡೆದ್ರು ಗೊತ್ತಿಲ್ಲ. ನಂತರ ಅಚಾನಕ್ಕಾಗಿ ಯಾರು ಬಂದರು? MLC ಚಂದ್ರ ಹಟ್ಟಿಹೊಳಿ ಬಂದರು. ಹೆಂಗೆ ಬಂದ್ರೆ DK ಶಿವಕುಮಾರ್ ಅವ್ರು ಹೇಳಿದರು, ಇಲ್ಲಿ ಅವರಿಗೆ ನೀವು DCC ಬ್ಯಾಂಕ್ದಲ್ಲಿ ಸದಸ್ಯತ್ವ ಕೊಡಲೇಬೇಕು, ಇಲ್ಲ ರಾಜಕೀಯ ಚಿತ್ರಣ ಬೇರೆ ಆಗ್ತದೆ ಅಂತಂದಾಗ ಇವರು ಅದಕ್ಕೆ ರಾಜೇಂದ್ರ ಅಂಕಲ್ಗೆ ರೆಡಿ ಮಾಡಿದರು. ಈಗ ನಾಮನಿರ್ದೇಶನ ರಾಜೇಂದ್ರ ಪಾಟೀಲ್ ಕೊಟ್ಟಿದ್ದಾರೆ. ನಂತರ DCC ಬ್ಯಾಂಕ್ದಿಂದ ಅಪೆಕ್ಸ್ ಬ್ಯಾಂಕ್ಸ್ ಕಳಿಸೋದು ರಾಹುಲ್ ಜಾರಕಿಹೊಳಿ ಕೊಡಬಾರಾಗಿತ್ತು. ಕುರುಬ ಜನಾಂಗ ವಿವೇಕರಾವ್ ಪಾಟೀಲ್ ಕೊಡ್ಬೇಕು ಆ್ಯಕ್ಚುಲಿ ಅದು, ಅಥವಾ ಅಮರ್ ಸಿಂಗ್ ಪಾಟೀಲ್ ಅವ್ರಿಗೆ ಕರೆದು ಕೊಡ್ಬೇಕಾಗಿತ್ತು, ಅಥವಾ ಪ್ರತಾಪ್ ಪಾಟೀಲ್ ಅವ್ರಿಗೆ ಕೊಡ್ಬೇಕಾಗಿತ್ತು ಇವಾಗ. ಇಲ್ಲ, ತಮಗೆ ಯಾರು ಅನುಕೂಲ ಆಗ್ತಾರೆ ಅವರಿಗೆ. ರಾಜೇಂದ್ರ ಪಾಟೀಲ್ ಬಿದ್ದರು, ದೊಡ್ಡ ಪ್ರಮಾಣದಲ್ಲಿ PKPS ಓಟ್ ತೊಗೊಂಡ್ರು, ಅದು ಮಾತು ಬೇರೆ. ಆದ್ರೆ ಅವರನ್ನ ಅಲ್ಲಿ ಬೆಳೆಸ್ಬೇಕಂತ ಯಾಕೆ ತೊಗೊಂಡ್ರು ಅಂದ್ರೆ ಇಲ್ಲಿ ರಾಹುಲ್ ಜಾರಕಿಹೊಳಿ ಎಂಟ್ರಿ ಹೊಡಿಬೇಕಾಗಿದೆ. ಇಲ್ಲಿ ಹುಕ್ಕೇರಿ 2028 ಎಲೆಕ್ಷನ್ದಲ್ಲಿ ಬರಬೇಕಾಗಿದೆ. ಅದಕ್ಕೆ ಪೂರ್ತಿ ಯಾರದು. ಅದಕ್ಕೆ ಸಜ್ಜಿ ಜಾರಕಿಹೊಳಿ ಮೊನ್ನೆ ಹುಕ್ಕೇರಿಯಲ್ಲಿ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಏನು ಹೇಳ್ತಾರೆ, ಇಲ್ಲಿ ಸಣ್ಣ ಕುಸ್ತಿ ಹೋಗಿ ದೊಡ್ಡ ಕುಸ್ತಿ ಹೋಗಿದೆ ಅಂತ ಹೇಳಕ್ಕೆ ಹೋಗ್ಬೇಡ್ರಿ, ದೊಡ್ಡ ಕುಸ್ತಿ 28 ಬರ್ತೈತೆ, ಅದಕ್ಕೆ ನಾವು ತಯಾರಿ ನಡೆಸಿದ್ದೇವೆ ಅನ್ನೋಂಥ ಒಂದು ಧಾಟಿಯಲ್ಲೇ ಹೇಳಿದರು. ಇರಲಿ, DCC ಬ್ಯಾಂಕ್ ಕಡೆ ಬರೋಣ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಭಾಳ ಎಚ್ಚರಿಕೆ ಹೆಜ್ಜೆನ ಇಡಬೇಕು. ನೀವು ಬೀರೇಶ್ವರ ಬ್ಯಾಂಕ್ ಹೆಂಗೆ ಬೆಳೆಸಿದ್ರಲ್ಲ ಹಂಗೆ ಬೆಳೆಸಿದ್ರೆ ನಿಮ್ಮ ಹೆಸರು ಬರ್ತೈತೆ, ಇಲ್ಲಾಂದ್ರೆ ಹೆಸರು ಹೋಗ್ತೈತಿ. ಇದನ್ನು ನೀವು ತಿಳ್ಕೊಬೇಕು. ನೀನು DCC ಬ್ಯಾಂಕ್ ಡೈರೆಕ್ಟರ್ ಆಗಬೇಕು ಸರ್. ಯಾರು? ಪಿಂಟು ಗಾಣಿಗೇರ್ ಅವರು ಒಮ್ಮೆ DCC ಬ್ಯಾಂಕ್ ಡೈರೆಕ್ಟರ್ ಆಗ್ಬೇಕಂತಾರೆ, ಒಮ್ಮೊಮ್ಮೆ ಉಸ್ತುವಾರಿ ಸಚಿವರಾಗಬೇಕಂತಾರೆ, ಒಮ್ಮೊಮ್ಮೆ ಮಂತ್ರಿ ಆಗ್ಬೇಕಂತಾರೆ, ಒಮ್ಮೊಮ್ಮೆ MLA ಆಗ್ಬೇಕಂತ. ಯಾವ್ದಾಗ್ತೈತಿ ಒಂದೇ ಹೇಳ್ಬಿಡ್ರಿ. ಸುಮ್ಮನೆ ಹೋಗ್ಬಿಡ್ಲಿ. ಪಿಂಟು ಏನು ಹೇಳ್ತಾರೆ ಒಂದೇ ಹೇಳ್ಬಿಡ್ರಿ. ಹನುಮಂತ ಸಂಕರೆಡ್ಡಿ ಅವರೇ ಧನ್ಯವಾದಗಳು, ಮುಜಾವರವರೇ ಧನ್ಯವಾದಗಳು. ಅದಕ್ಕೆ ನಾವು ಆಗೋದು ಬೇಡ, ಮಾರ್ಗದರ್ಶನ ಮಾಡಬೇಕಾಗ್ತದೆ. DCC ಬ್ಯಾಂಕದ ಆಗು ಹೋಗುವ ಪರಿಸ್ಥಿತಿ ನಾವು ನಿಗಾ ಇಡಲಿಲ್ಲ ಅಂದ್ರೆ ಇವರೆಲ್ಲ ತಿಂದು ಮುಗಿಸ್ತಾರೆ. ಪಿಂಟೋರಿಗೆ ಹೇಳ್ತಾರೆ, ಎಲ್ಲ ತಿಂದು ಮುಗಿಸಿಬಿಡ್ತಾರೆ. ಅದಕ್ಕೆ ಅದ್ರ ಮೇಲೆ ನಿಗಾ ಇಡಬೇಕಾಗ್ತದೆ. ಒಟ್ಟಾರೆ ರೈತರಿಗೆ 1 ಎಕರೆಗೆ 1 ಲಕ್ಷ ನೀವು ಕೊಡಲೇಬೇಕು. ಹೆಂಗೆ ಜಯಶೀಲ್ ಶೆಟ್ಟಿಗೆ 112 ಎಕರೆಗೆ 120 ಕೋಟಿ ಕೊಟ್ಟಿದ್ದಾರೆ, ಇವ್ರು ಯಾಕೆ ಕೊಟ್ಟಿಲ್ಲ? ಅಂಥ ಬೆಳೆ ಅವ್ರು ಏನು ಬೆಳೆದ್ರು, ಈ ಉಳಿದ ರೈತರು ಏನು ಮಾಡಿದ್ದಾರೆ? ಒಟ್ಟಾರೆ ಒಮ್ಮೆ ರೈತರಲ್ಲಿ DCC ಬ್ಯಾಂಕ್ ಬಂದು ಧರಣಿ ಕೊತ್ತರಂದ್ರೆ ಡಿಪಾಸಿಟ್ರ್ ಸ್ವಲ್ಪ ಸಂಶಯ ಮಾಡ್ತೈತಿ, ತಿಳ್ಕೊಬೇಕು. ಎರಡನೇದು, ಈಗೇನು ಮೆಡಿಕಲ್ ಕಾಲೇಜ್ ಕೊಟ್ಟಿದಾರಲ್ಲ ಅಂಥ ಮೆಡಿಕಲ್ ಕಾಲೇಜ್ ಇನ್ನು ಮುಂದೆ ಕೊಡಕ್ಕೆ ಹೋಗ್ಬೇಡ್ರಿ. ಡಿಪಾಸಿಟ್ ಬ್ಯಾಂಕ್ ಬೆಳಿಬೇಕು, ಕರೆಕ್ಟ್ ಇದೆ. ಅದ್ರ ಜೊತೆಗೆ ಇಲ್ಲೂ ಬೆಳಿಬೇಕಲ್ಲ, ರೈತರಿಗೆ ಹೆಚ್ಚು ಸಿಗ್ಬೇಕಲ್ಲ, PKPSಗಳು ಹೆಚ್ಚು ಲಾಭ ಆಗ್ಬೇಕಲ್ಲ. ಮತ್ತು ನಿಮ್ಮ PKPSಗೆ ಅಷ್ಟು ಕೊಟ್ಟು ಲಕ್ಷ್ಮಣ ಸಹೋದರಿ PKPSಗೆ ಕೊಡಲಿಲ್ಲ, ಅವ್ರು ಎದ್ನಿಲ್ಲ. ಅವ್ರಲ್ಲ ರಾಜು ಕಾಗಿ ಅವರು ಕೂಡ ತಕರಾರು ತೆಗ್ಯವ್ರ. ನಂತರ ರಮೇಶ್ ಕತ್ತಿ ಅವರು ಕೂಡ ತಕರಾರು ತೆಗ್ಯವ್ರ. ಒಟ್ಟಾರೆ ಇವರೆಲ್ಲ ನಿಮ್ಮ ಮೇಲೆ ನಿಗಾ ಇಟ್ಟಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಕ್ಸಸ್ ಆಗ್ತಾರೋ ಅಥವಾ ಭೂತದ ಬಾಯಲ್ಲಿ ಸಿಕ್ಕಿ ಹಾಕ್ಕೊಳ್ತಾರೋ ಕಾದ್ ನೋಡ್ತೇವೆ. ಇನ್ನೊಂದು 8 ದಿವಸ ನಂತರ ಮತ್ತೊಂದು ಅದ್ಭುತವಂತ ವರದಿ ಮಾಡ್ತೇವೆ. ಆ ವರದಿ ಹೆಂಗಿದೆ ಅಂತಂದ್ರೆ ನೀವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ.